ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಪ್ರಬಂಧ ಎಸ್ಎ ಅತಿವೃಷ್ಟಿಯಿಂದ ಉಂಟಾಗುವ ಅನಾಹುತಗಳು. ಅತಿವೃಷ್ಟಿ ಅಂದ್ರೆ ಅತಿಯಾದ ಮಳೆಯಿಂದಾಗಿ ಆಗುವ ಅಂತಹ ನಷ್ಟಗಳು ಏನೇನಾಗುತ್ತೆ ತುಂಬಾ ಮಳೆ ಬಂದ್ರೆ ಅಂತ. ಮೊದಲನೇದಾಗಿ ನಾವು ಪೀಠಿಕೆ ನೋಡೋಣ. ಅತಿವೃಷ್ಟಿ ಎಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವುದು. ಅತಿವೃಷ್ಟಿ ಅಂದ್ರೆ ತುಂಬಾ ಏನಾಗುತ್ತೆ, ಮಳೆ ಆಗುವುದು. ಇದರಿಂದ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗುತ್ತದೆ. ಮಳೆ ಬರೋದರಿಂದ ಏನಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗುತ್ತೆ. ಯಾವ ರೀತಿಯಾಗಿ ಅಂದರೆ, ಮಳೆ ಬಂದರೆ ಗಿಡ ಮರಗಳು ಬಿದ್ದೋಗುತ್ತೆ, ಮತ್ತು ಪಕ್ಷಿಗಳಿಗೆ ಆಹಾರ ಇಲ್ಲದೆ ಅವು ಒಂದು ಹಸಿವಿನಿಂದ ಸಾಯುವಂತಹ ಒಂದು ಪರಿಸ್ಥಿತಿ ಸಹ ಉಂಟಾಗುತ್ತೆ. ಮತ್ತು ಆ ಒಂದು ಮರಿಗಳಿಗೆ ಆಶ್ರಯ ಇಲ್ಲದಂತೆ ಆಗುತ್ತದೆ. ನೀವು ಓನಾಗಿ ಬರೀಬಹುದು. ಅತಿವೃಷ್ಟಿಯಿಂದ ಆಗುವ ದೊಡ್ಡ ಅನಾಹುತವೆಂದರೆ ನದಿಗಳು ತುಂಬಿ ಹರಿಯುತ್ತವೆ. ಅತಿವೃಷ್ಟಿಯಿಂದ ಆಗುವ ದೊಡ್ಡ ಪರಿಣಾಮ ಅಂದರೆ ನದಿಗಳು ತುಂಬಿ ಹರಿಯುತ್ತೆ. ನಾರ್ಮಲ್ ಆಗಿ ಹರಿದ್ರೆ ಪರವಾಗಿಲ್ಲ, ಆದರೆ ಅವು ಅಕ್ಕಪಕ್ಕದಲ್ಲಿ ಇರುವ ಒಂದು ಏನಿರುತ್ತೆ ಅದನ್ನು ಸಹ ತಮ್ಮೊಂದಿಗೆ ಅವು ಎಳೆದುಕೊಂಡು ಹೋಗುತ್ತವೆ. ರೈತರು ಬೆಳೆದ ಬೆಳೆಗಳಿಗೆ ಹಾನಿ ಉಂಟಾಗುತ್ತದೆ. ಅತಿವೃಷ್ಟಿಯಿಂದ ಮೇನ್ ರೀಸನ್ ಏನಂದರೆ, ರೈತರು ಬೆಳೆದಂತಹ ಬೆಳೆಗಳನ್ನು ಇವು ತನ್ನಲ್ಲಿ ಕೊಚ್ಚಿಕೊಂಡು ಹೋಗುತ್ತವೆ. ಇದರಿಂದ ಏನಾಗುತ್ತೆ, ಇಲ್ಲಿಂದ ಜನರ ಒಂದು ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಅನೇಕ ಮನೆಗಳು ನಾಶವಾಗುತ್ತವೆ. ಮಳೆ ಬರೋದ್ರಿಂದ ಮನೆಗಳು ಈ ಒಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತವೆ. ಆಗ ಮನುಷ್ಯರಿಗೆ ಮನೆ ಇಲ್ಲದಂತೆ, ಆಶ್ರಯ ಇಲ್ಲದಂತೆ, ಹಾಗೂ ಅವನು ಹಸಿವಿನಿಂದ ನರಳಬೇಕಾಗುತ್ತದೆ. ಬೆಳೆಗಳು ನಾಶವಾದರೆ ಜನರಿಗೆ ಆಹಾರದ ಕೊರತೆ ಉಂಟಾಗುತ್ತದೆ. ರೈತರು ಬೆಳೆದಂತಹ ಬೆಳೆಗಳು ನಾಶ ಆಗೋದ್ರಿಂದ ಜನರು ಒಂದು ಹಸಿವಿನಿಂದ ಸಾಯುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ಜನರು ಹಸಿವಿನಿಂದ ನರಳಬೇಕಾಗುತ್ತದೆ. ಅತಿಯಾದ ಮಳೆಯಿಂದ ಮನೆಗಳು, ವಸ್ತುಗಳು ಕೊಚ್ಚಿಕೊಂಡು ಹೋಗುತ್ತವೆ. ಅನೇಕ ವರ್ಷದಿಂದ ಇರುವ ಮರ ಗಿಡಗಳು ಬಿದ್ದು ಹೋಗುತ್ತವೆ. ಈ ಜೋರಾಗಿ ಮಳೆ ಬರೋದ್ರಿಂದ ಏನಾಗುತ್ತೆ, ದೊಡ್ಡ ದೊಡ್ಡ ಮರ ಗಿಡಗಳು ಬಿದ್ದು ಹೋಗುತ್ತವೆ, ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಇಲ್ಲದಂತಾಗುತ್ತದೆ. ಮತ್ತು ಜನರಿಗೆ ಆಹಾರದ ಒಂದು ಕೊರತೆ ಉಂಟಾಗುತ್ತದೆ. ಜನರಿಗೆ ಆಶ್ರಯ ಇಲ್ಲದಂತೆ ಆಗುತ್ತದೆ. ಮತ್ತು ರೈತರ ಒಂದು ಬೆಳೆದಂತಹ ಬೆಳೆಗಳು ಸಹ ನಾಶವಾಗಿ ರೈತರು ಸಂಕಷ್ಟಕ್ಕೆ ಬಿಡುವ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ನಂತರ ಇನ್ನೇನು ಪಾಯಿಂಟ್ಸ್ ಬರೀಬೋದು ನೀವು. ಕಾಡಿನಲ್ಲಿ ಇರುವ ಪ್ರಾಣಿ ಪಕ್ಷಿಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಪ್ರಾಣಿ ಅಂದರೆ ಕಾಡಿನಲ್ಲಿ ಇರುವ ಜಿಂಕೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಣಿಗಳು ಏನಾಗುತ್ತೆ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಸಮುದ್ರವನ್ನು ಸೇರುತ್ತೆ. ಸಮುದ್ರ ಸೇರೋದ್ರಿಂದ ಅದು ಸಮುದ್ರದ ಒಂದು ಪ್ರಾಣಿಗಳಿಗೆ, ಜಲಚರಗಳಿಗೆ ಅವು ಆಹಾರವಾಗುತ್ತವೆ. ನಂತರ ವಿದ್ಯುತ್ ಕಂಬಗಳು, ಮಳೆ ಬರುವ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಬಿದ್ದು ಜನರು ಸಾಯುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ನಂತರ ಹೆಚ್ಚು ಪಾಯಿಂಟ್ಸನ್ನು ನೀವು ಬರೀಬಹುದಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಮಾತ್ರ ಪಾಯಿಂಟ್ಸ್ಗಳನ್ನ ಬರೆದಿದ್ದೀನಿ. ಇದು ಒಂದು ಎಸ್ಸೆ ಪ್ರಬಂಧ ಅಂದರೆ ನೀವು ಒಂದು ಓನಾಗಿ ಒಂದು ಸೆಂಟೆನ್ಸ್ನ ಮಾಡಬೇಕಾಗುತ್ತೆ. ಪ್ರಬಂಧ ಅಂದರೆ ಯಾವಾಗಲೂ ಅಷ್ಟೇ ನೀವು ಬೈಹೆಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಆ ಟಾಪಿಕ್ ಬಗ್ಗೆ ಗೊತ್ತಾಯಿತು ಅಂದರೆ ನೀವು ಆ ಟಾಪಿಕ್ನ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗಬಹುದು. ಯಾಕಂದರೆ ಪ್ರಬಂಧ ಅನ್ನೋದು 1 ಇಲ್ಲ 1.5 ಪೇಜಸ್ ನೀವು ಬರೀಬೇಕಾಗಿರೋದ್ರಿಂದ, ಸೊ ನೀವೆಲ್ಲನೂ ಅಷ್ಟು ಒಂದು ಬೈಹೆಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಆ ಟಾಪಿಕ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಓನ್ ಸೆಂಟೆನ್ಸಲ್ಲಿ ನೀವು ಬರೀಬೇಕಾಗುತ್ತೆ. 10ನೇ ತರಗತಿಯ ಮಕ್ಕಳು ಅಷ್ಟೇ ನೀವು ಪ್ರಬಂಧನ ಒಂದು ಹೆಡ್ಡಿಂಗ್ ಏನಿದೆ ಅದರ ಒಂದು ಅರ್ಥವನ್ನು ತಿಳಿದುಕೊಂಡು, ಮತ್ತು ಅದರ ಬಗ್ಗೆ ಒಂದು 2-3 ಸೆಂಟೆನ್ಸ್ನ ನೀವು ಸ್ವಲ್ಪ ಓದ್ಕೊಂಡು ಹೋದರೆ ನೀವು ಎಕ್ಸಾಮಲ್ಲಿ ಅದನ್ನು ನೀವು ಬರಿಬೋದಾಗುತ್ತೆ. ಪ್ರಬಂಧ ಆಗಿರ್ಬೋದು ಮತ್ತು ನುಡಿಗಳು ಆಗಿರ್ಬೋದು.
ಅಂದ್ರೆ ಗಾದೆ ಮಾತುಗಳು ಆಗಿರ್ಬೋದು.